ಹಾಯ್ ಗೈಸ್, ಹೇಗಿದ್ದೀರಾ? ಮತ್ತೆ ಇವತ್ತು ನಾನು ನಿಮ್ಮ ಮುಂದೆ ಹೊಸ ವಿಡಿಯೋದೊಂದಿಗೆ ಬಂದಿದ್ದೇನೆ. ಅದು ಬಂಗು ನಿವಾರಣೆ ಮಾಡುವಂಥದ್ದು. ಪಿಗ್ಮೆಂಟೇಷನ್ನ ಹೇಗೆ ತೆಗೆಯೋದು ಅಂತ ಹೇಳಿ ಹೋಮ್ ರೆಮಿಡೀಸ್ನ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ನಮಗೆ ಓನ್ಲಿ 3 ಇಂಗ್ರೀಡಿಯೆಂಟ್ಸ್ ಬೇಕು. ಆ ಇಂಗ್ರೀಡಿಯೆಂಟ್ಸ್ ಏನಂತ ಹೇಳಿ ನಾನು ಹೇಳ್ತೀನಿ. ಅದೇ ರೀತಿ ಅದಕ್ಕೆ ಏನ್ ಕಾರಣ, ಆ ಬಂಗು ಬರೋದಕ್ಕೆ ಏನ್ ಕಾರಣ, ಪಿಗ್ಮೆಂಟೇಷನ್ ನಾವು ಹೇಗೆ ತೆಗಿಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಅದಕ್ಕೂ ಮೊದಲು ನಾನು ಹಾಕ್ತಿರುವಂತಹ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೀವು ಮಾಡುವಂತಹ ಸಬ್ಸ್ಕ್ರೈಬ್ ನನಗೆ ನೆಕ್ಸ್ಟ್ ವಿಡಿಯೋಗೆ ಹಾಕೋದಕ್ಕೆ ಸಹಾಯ ಆಗುತ್ತೆ. ಓಕೆ, ತಡ ಮಾಡೋದು ಬೇಡ. ಹೋಗಿ ನೋಡ್ಕೊಂಬರೋಣ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳಿ. ಅದೇ ರೀತಿ ಅದನ್ನ ಹೇಗೆ ಯೂಸ್ ಮಾಡಬೇಕು, ಇದರಿಂದ ಆಗುವಂತಹ ಪರಿಣಾಮ ಏನು, ಕಾರಣ ಏನು ಎಲ್ಲವನ್ನು ತಿಳ್ಕೊಂಬರೋಣ. ವಿಡಿಯೋ ಹಾಗೆ ಮಾಡ್ತಾ ನಾನು ನಿಮಗೆ ಮುಂದಿನ ಏನೇನು ಕಾರಣ ಇದೆಯೋ ಅದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಪೊಟ್ಯಾಟೊ ಜ್ಯೂಸ್ ನಿಮ್ಮ ಸ್ಕಿನ್ ಬ್ರೈಟ್ನಿಂಗ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದೇ ರೀತಿ ನಿಮ್ಮ ಎಲ್ಲ ಸನ್ ಬರ್ನ್ ತೆಗೆಯೋದಕ್ಕೆ, ಮಾಯಿಶ್ಚರೈಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹನಿ ಕೂಡ ಆಕ್ನೆ ಮೇಲೆ ವರ್ಕ್ ಮಾಡುತ್ತೆ, ನಿಮ್ಮ ಸ್ಕಿನ್ನ ಮಾಯಿಶ್ಚರೈಸ್ ಆಗಿ ಇಡುತ್ತೆ. ಟರ್ಮರಿಕ್ ಎಲ್ಲರಿಗೂ ಗೊತ್ತಿರೋ ಹಾಗೆ ಸ್ಕಿನ್ ಬ್ರೈಟ್ನಿಂಗ್ ಮಾಡುತ್ತೆ ಮತ್ತು ಸನ್ ಬರ್ನ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದು ನಿಮ್ಮ ಬಾಡಿಯಲ್ಲಿರುವಂತಹ ಯಾವುದೇ ಒಂದು ಸನ್ ಬರ್ನ್ ಆಗಿರ್ಬೋದು, ಸುಟ್ಟ ಗಾಯ ಆಗಿರ್ಬೋದು, ಅಲ್ಲಿ ಹಚ್ಚೋದ್ರಿಂದ ಇದು ಆದಷ್ಟು ಬೇಗ ರಿಮೂವ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಪೊಟ್ಯಾಟೊ ಜ್ಯೂಸ್, ಹನಿ ಮತ್ತೆ ಟರ್ಮರಿಕ್ ಮಿಕ್ಸ್ ಮಾಡಿ ಹಚ್ಚೋದ್ರಿಂದ ನಿಮ್ಮ ಸ್ಕಿನ್ ಸಹಿತ ಬ್ರೈಟ್ನಿಂಗ್ ಆಗುತ್ತೆ. ಇದು ಯಾಕೆ ನಮಗೆ ಪಿಗ್ಮೆಂಟೇಷನ್ ಬರುತ್ತೆ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ನಾವು ಹೊರಗಡೆ ಹೋಗುವಾಗ ಸನ್‌ಸ್ಕ್ರೀನ್‌ನ ಯೂಸ್ ಮಾಡದೇ ಇರೋದ್ರಿಂದ. ನೀವು ಮನೆ ಹೊರಗಡೆ ಇರಲಿ, ಒಳಗಡೆ ಇರಲಿ ಸನ್‌ಸ್ಕ್ರೀನ್‌ನ ಯಾವಾಗ್ಲೂ ಯೂಸ್ ಮಾಡ್ತಾ ಇರಿ. ಏಜ್ ಆದ ಹಾಗೆ ಇದು ಪಿಗ್ಮೆಂಟೇಷನ್ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿ ಹಾರ್ಮೋನಲ್ ಚೇಂಜಸ್ ಆದಾಗ, ಸ್ಕಿನ್ನಲ್ಲಿ ಏನಾದರೂ ಇಂಜುರೀಸ್ ಆದಾಗ, ಸನ್ ಬರ್ನ್ ಆದಾಗ, ಮತ್ತೆ ಯಾವುದಾದ್ರೂ ಮೆಡಿಕೇಷನ್ಸ್ ನೀವು ಯಾವುದಾದ್ರೂ ಮೆಡಿಸಿನ್ ತಗೊಳ್ತಾ ಇರುವುದಾಗ್ಬೋದು, ರೆಗ್ಯುಲರ್ ಮೆಡಿಸಿನ್ ತಗೊಳ್ತಾ ಇರೋದ್ರಿಂದ ಇದರಿಂದ ಪಿಗ್ಮೆಂಟೇಷನ್ ಜಾಸ್ತಿ ಆಗುತ್ತೆ. ಆದಷ್ಟು ನಿಮ್ಮ ಸ್ಕಿನ್ ಬಗ್ಗೆ, ನಿಮ್ಮ ಬಗ್ಗೆ ನೀವು ಕಾಳಜಿ ವಹಿಸಿ. ಇದರಿಂದ ನಿಮ್ಮ ಪಿಗ್ಮೆಂಟೇಷನ್ ಆಗಿರ್ಬೋದು, ಬೇರೆ ಯಾವುದೇ ರೀತಿಯಾದಂತಹ ಸ್ಕಿನ್ ಸಮಸ್ಯೆ ಇರ್ಬೋದು, ತಡೆಗಟ್ಟೋದಕ್ಕೆ ಸಹಾಯ ಆಗುತ್ತೆ. ನೀವು ಆದಷ್ಟು ಚೆನ್ನಾಗಿ ನೀರು ಕುಡೀರಿ. ವಾಟರ್ ಕುಡಿಯೋದು ತುಂಬಾನೇ ಇಂಪಾರ್ಟೆಂಟ್. ದಿನಕ್ಕೆ 3 ರಿಂದ 4 ಲೀಟರ್ ಅಷ್ಟು ನೀರನ್ನ ಕುಡಿಯೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬಗ್ಗೆ ನೀವು ಕೇರ್ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.